ಹಾಯ್ ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನೋಡಿ, ಒಂದು ಉಪಯುಕ್ತವಾದ ಒಂದು ಟಿಪ್ಸ್ ಇದು, ಸೌತೆಕಾಯಿಯ ಟಿಪ್ಸು. ಸೊ ಡೈಲಿ ನಾನು ಅಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಇದು ನಾನು ಕೊಡೋದು. ಮೊಳಕೆ ಕಟ್ಟಿದ ಹೆಸರು ಕಾಳು ಮತ್ತು ಕಡಲೆ ಬೀಜ ನೆನೆಸಿರೋದು ರಾತ್ರಿ ನೆನೆಸ್ತೀನಿ. ಆಮೇಲೆ ಮೊಳಕೆ ಕಟ್ಟಾದಮೇಲೆ ಇವತ್ತು ನೈಟ್ ನೆನೆಸಿದ್ರೆ ನಾಳೆ ಫುಲ್ ಡೇ ಅದು ಮೊಳಕೆ ಬಂದಿರುತ್ತೆ. ನೆಕ್ಸ್ಟ್ ಡೇ ತೊಗೊಂಡು ಹೋಗೋಕ್ಕೆ ಮೂರ್ತಿಯವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಹೀಗೆ. ಆಮೇಲೆ ಸೌತೆಕಾಯಿನ ಏನು ಮಾಡ್ತೀನಿ ಗೊತ್ತಾ, ಸೌತೆಕಾಯಿನ ಫಸ್ಟು ನೋಡಬೇಕು ಎಳೆದಿದೆಯಾ ಬಲ್ತಿದೆಯಾ ಅಂತ. ಆಮೇಲೆ ಅದ್ರ ಕಸರೆ ತೆಗಿಬೇಕು ಅಂದರೆ ಸೌತೆಕಾಯಿ ಫಸ್ಟು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಉಜ್ಜಬೇಕು. ಆಮೇಲೆ ಅದು ವೈಟಿಗೆ ನೋಡಿ ಈ ಥರ ಕಸರೆ ಎಲ್ಲ ಈಚೆ ಬರುತ್ತೆ. ಒಂದು ಸೆಕೆಂಡ್ ಹತ್ತಾದರೂ ಚೆನ್ನಾಗಿ ಅದು ತೆಗಿಬೇಕು, ಇಲ್ಲಾಂದರೆ ಸೌತೆಕಾಯಿ ತಿನ್ನೋವಾಗ ಕಸರೆ ಅನಿಸುತ್ತೆ. ಈ ಒಂದು ಟಿಪ್ಸು ನಿಮಗೂ ಯೂಸ್ ಆಗುತ್ತೆ ಅಂತ ನೋಡಿ. ಈ ಕಡೆನೂ ಮಾಡಬೇಕು, ಎಡಗಡೆನೂ ಮಾಡಬೇಕು, ಬಲಗಡೆನೂ ಮಾಡಬೇಕು. ಎರಡೂ ಸೈಡ್ ಮಾಡಿದ್ಮೇಲೆ ಮತ್ತೆ ತೊಳಿಬೇಕು. ಯಾಕಂದರೆ ತೊಳೆದ್ಬಿಟ್ಟು ಆಮೇಲೆ ಕಸರೆ ತೆಗಿಯೋಕ್ಕೋದ್ರೆ ನೀರೇ ಕೈಗೆರಲಿರುತ್ತೆ. ಅದಕ್ಕೋಸ್ಕರ ಏನು ಮಾಡಿ, ಕಸರೆ ಎಲ್ಲ ತೆಗ್ದು ಎರಡೂ ಕಡೆ ಕಟ್ ಮಾಡಿ ಜೀಬಿ ಆಮೇಲೆ ಅದು ಇನ್ನೊಂದು ಸ್ವಲ್ಪ ನಾನು ಕಟ್ ಮಾಡಿ ತೆಗೆದುಬಿಡ್ತೀನಿ. ಅದನ್ನು ಉಜ್ಜಿರ್ತೀನಲ್ಲ ಅದು ಕೂಡ ಕಟ್ ಮಾಡಿ ತೆಗೆದುಬಿಡ್ತೀನಿ. ಆಮೇಲೆ ಎಲ್ಲ ಜೀಬಿಟ್ಟು ಸಿಪ್ಪೆ ಎಲ್ಲ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಅರ್ಧ ನಾನು ಮೂರ್ತಿಯವ್ರ ಬಾಕ್ಸ್ಗೆ ಹಾಕಿರ್ತೀನಿ. ಅದು ಸಾಯಂಕಾಲ ಅವರು ಸಂಜೆ ಸ್ನ್ಯಾಕ್ಗೆ ಹೊಟ್ಟೆ ಹಸ್ದಾಗ ಒಂದು 7 ಗಂಟೆ ಹಂಗೆ ಮಾಡ್ಕೊತಾರೆ, ಅಥವಾ ಅವ್ರಿಗೆ ಯಾವಾಗ ಬೇಕೋ ಅವಾಗ ತಿನ್ಕೊತಾರೆ ಸಾಯಂಕಾಲ. ಇನ್ನು ಅರ್ಧ ನಾನು ಮಧ್ಯಾಹ್ನ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಅಂತ ಕಟ್ ಮಾಡಿ ಹಾಗೆಯೇ ಅದಕ್ಕೆ ಉಪ್ಪು ಪುಡಿ ಮತ್ತು ಮೆಣಸಿನ ಪುಡಿ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ದೆ. ವಾವ್, ಸೈಡ್ ಡಿಶ್ ಆಗಿ ಇತ್ತು ಮತ್ತು ಹೆಲ್ತ್ಗೂ ಜೀರ್ಣನೂ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಂದ್ಯಾ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಯೂಸ್ಫುಲ್ ಟಿಪ್ಸ್ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಇದು ಮಧ್ಯಾಹ್ನ ಊಟಕ್ಕೆ ಸೈಡ್ ಡಿಶ್.